ಹನುಮಗಿರಿಯ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವವು ಏಪ್ರಿಲ್ 9ರಿಂದ 12ರ ತನಕ ಹೊಸ ಕಲ್ಪನೆಯೊಂದಿಗೆ ಸಮಾಜಕ್ಕೆ ಸಂದೇಶ ಸಾರುವ ಕಾರ್ಯಕ್ರಮಗಳೊಂದಿಗೆ ವಿಶಿಷ್ಟ ರೀತಿಯಲ್ಲಿ ನಡೆಯಲಿದ್ದು ಬ್ರಹ್ಮಕಲಶೋತ್ಸವದ ಸಕಲ ಸಿದ್ಧತೆಗಳು ನಡೆದಿದೆ ಎಂದು ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದರು. ಅವರು ಹನುಮಗಿರಿ ಕ್ಷೇತ್ರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ. ಬ್ರಹ್ಮಕಲಶೋತ್ಸವದ ಹಿನ್ನೆಲೆಯಲ್ಲಿ ಹೊಸ ಗೋಪುರ ರಚನೆ, ಪಂಚಮುಖಿ ಆಂಜನೇಯ ಮತ್ತು ಕೋದಂಡರಾಮ ದೇವರ ಪೀಠಗಳಿಗೆ ಹಿತ್ತಾಳೆಯ ಕವಚ, ಸುಂದರ ವನ ನಿರ್ಮಾಣ ಕಾರ್ಯಗಳು ನಡೆದಿದ್ದು ಏಪ್ರಿಲ್ 10ರಂದು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಉದ್ಘಾಟಿಸಲಿದ್ದಾರೆ. ರಾಮಚಂದ್ರಾಪುರ ಮಠದ ರಾಘವೇಶ್ವರ ಭಾರತಿ ಸ್ವಾಮೀಜಿ ಉಪಸ್ಥಿತರಿರುವರು. ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಯಾಗಶಾಲೆ ಉದ್ಘಾಟಿಸಲಿದ್ದಾರೆ ಅಂತ ಹೇಳಿದ್ದಾರೆ. ವಿಶಿಷ್ಟವಾಗಿರ್ತಕ್ಕಂಥ ಒಂದು ಪ್ರವಾಸೋದ್ಯಮ ಧಾರ್ಮಿಕ ಕ್ಷೇತ್ರಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಹೆಸರುವಾಸಿಯಾಗಿರ್ತಕ್ಕಂಥ ಕ್ಷೇತ್ರ ಹನುಮಗಿರಿ. ನಮ್ಮ ಜಿಲ್ಲೆಯ ಏಕಶಿಲಾ ವಿಗ್ರಹಗಳಲ್ಲಿ ಪಂಚಮುಖಿ ಹನುಮಂತನ ಆರಾಧನಾ ಪದ್ಧತಿಗಳಲ್ಲಿ ಇರತಕ್ಕಂಥ ಒಂದು ಕ್ಷೇತ್ರ ಇದು ಹನುಮಗಿರಿ. ಹಾಗಾಗಿ 12 ವರ್ಷಗಳ ಹಿಂದೆ ಪ್ರತಿಷ್ಠೆಗೊಂಡಿರತಕ್ಕಂಥ ಆಂಜನೇಯ ಬಹಳ ಭಕ್ತರ ಆಕರ್ಷಣೆಯ ಕೇಂದ್ರ ಆಗಿದೆ. ಬಹಳಷ್ಟು ಜನ ಹರಿಕೆಗಳನ್ನು ಹೊತ್ತಾಗ ಇಲ್ಲಿ ಬಂದು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಹೋದವರಿಗೆ ಅದರ ಪ್ರತಿಫಲ ಸಿಕ್ಕಿರುವಂಥದ್ದನ್ನು ನಾವು ಕಂಡಿದ್ದೇವೆ. ಫಲ ಸಿಕ್ಕಿದೆ ಹೇಳಿದರೆ ಇಲ್ಲಿಗೆ ಬರ್ತಕ್ಕಂಥ ಭಕ್ತರಲ್ಲಿ 60% ಜನ ಯಾವುದೋ ಒಂದು ಕಾರಣಕ್ಕೆ ಇಲ್ಲಿ ಹರಿಕೆಯನ್ನು ಹೇಳಿ ಅವರ ಈಡೇರಿಕೆ ಅನುಭವಗಳನ್ನು ಕಂಡಿದ್ದಾರೆ. ಹಾಗಾಗಿ ಒಂದು ಸಣ್ಣ ಕಾರಣೀಕವಾಗಿರ್ತಕ್ಕಂಥ ಕ್ಷೇತ್ರ. ಹಾಗೆ ಇದೊಂದು ಪ್ರವಾಸೋದ್ಯಮ, ಕಾರಣೀಕ, ಧಾರ್ಮಿಕ ಕ್ಷೇತ್ರ. ದೇಶಕ್ಕಾಗಿ ಪ್ರಾಣ ಬಿಟ್ಟ, ದೇಶಕ್ಕಾಗಿ ತ್ಯಾಗ ಕೊಟ್ಟ, ದೇಶವನ್ನೇ ನಂಬಿರ್ತಕ್ಕಂಥ ಸೈನಿಕರಿಗೆ ಆರಾಧನೆ ಮಾಡೋದ್ರ ಜೊತೆಗೆ ಯಾವ ರಾಮಚಂದ್ರ ಉಲ್ಲೇಖ ಮಾಡಿದನ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ, ಹೆತ್ತ ನಾಡು ಮತ್ತು ಹೆತ್ತ ತಾಯಿ ಬಹಳ ಶ್ರೇಷ್ಠ ಅನ್ನತಕ್ಕಂಥದ್ದನ್ನು ರಾಮನೇ ಹೇಳಿದ್ದ. ಆಗ ರಾಮನ ಪರಂಪರೆ ಅಡಿಯಲ್ಲಿ ಈ ದೇಶದಲ್ಲಿ ರಾಷ್ಟ್ರಮಾತೆಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಅಂದಿನಿಂದ ಇಂದಿನವರೆಗೆ ಬೆಳೆದು ಬಂದಿದೆ. ಹಾಗಾಗಿ ನಮ್ಮ ಮೊದಲ ವಿಚಾರ ಯಾವುದು? ಪ್ರಾಣಕ್ಕಿಂತ ದೊಡ್ಡದು ದೇಶ. ಹಾಗಾಗಿ ನಾವು ಪ್ರಾಣ ಕೊಟ್ಟು ರಾಷ್ಟ್ರ ರಕ್ಷಣೆ ಮಾಡಿದವರು. ನಮ್ಮ ಇಡೀ ದೇಶದ ಇತಿಹಾಸಗಳು ಈ ರೀತಿಯ ಇತಿಹಾಸಗಳಿಗಂಥದ್ದು. ಮೊಘಲರ ಆಕ್ರಮಣ ಇರ್ಬೋದು, ಬ್ರಿಟಿಷರ ಕಾಲಘಟ್ಟಗಳಿರ್ಬೋದು. ಹಾಗಾಗಿ ಪ್ರಾಣವನ್ನೇ ಕೊಟ್ಟಿರ್ತಕ್ಕಂಥ ರಾಷ್ಟ್ರಭಕ್ತ ಅಂತಕ್ಕಂಥದ್ದು. ಇವರೆಲ್ಲರೂ ಮೊದಲ ವಾಕ್ಯ ಯಾವುದು ಅಂತ ಹೇಳಿದ್ರೆ ರಾಮಾಯಣದ ರಾಮನ ವಾಕ್ಯ. ಹಾಗಾಗಿ ಅಂತಹ ರಾಮಚಂದ್ರನ ಆರಾಧನೆ ಜೊತೆಗೆ ಭಾರತ್ ಮಾತೆಯ ಆರಾಧನೆ, ಆ ರಾಮಭಕ್ತ ಆಂಜನೇಯನನ್ನು ಪ್ರಕೃತಿಯ ಜೊತೆಗೆ ಜೋಡಿಸ್ತಕ್ಕಂಥ ಕಾರ್ಯ, ಈ ಕಾರ್ಯದ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕ್ಷೇತ್ರ ಸಾನ್ನಿಧ್ಯ, 3 ರೀತಿಯ ಆರಾಧನೆಯ ಸಾನ್ನಿಧ್ಯ, ಏಕ ಸಾನ್ನಿಧ್ಯ, ಅದು ಹನುಮಗಿರಿ. ರಾಮ ಮಂತ್ರದಲ್ಲಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ಅಂತ ಪುರಾಣದಲ್ಲಿ, ಬಾಕಿ ಉಳಿದಂಥ ಎಲ್ಲ ಸಾಹಿತ್ಯಗಳಲ್ಲಿ ನಮ್ಮಲ್ಲಿ ಉಲ್ಲೇಖಗಳಿದ್ದಾವೆ. ನಮ್ಮ ದೇಶದ ಜ್ಞಾನ ಭಂಡಾರ ಅಭೂತವಾಗಿರ್ತಕ್ಕಂಥ ಜ್ಞಾನ ಭಂಡಾರ. ಅದರಲ್ಲಿ ರಾಮನ ಮಂತ್ರವನ್ನು ಪಠಿಸಿದರೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಸಿಗುತ್ತೆ ಅನ್ನತಕ್ಕಂಥ ಪರಿಕಲ್ಪನೆಗಳು ನಮ್ಮ ಧರ್ಮದಲ್ಲಿ, ನಮ್ಮ ನಂಬಿಕೆಗಳಲ್ಲಿ, ನಮ್ಮ ಹಿರಿಯರ ಸಂಸ್ಕೃತಿಗಳಲ್ಲಿ ಇದ್ದಾವೆ. ಗ್ರಾಮಗಳಿಗೆ ಸುತ್ತಾಡಿ ಅಯೋಧ್ಯೆಯಿಂದ ಬಂದಿರತಕ್ಕಂಥ ರಾಮಜ್ಯೋತಿ, ಕೊಪ್ಪಳದ ಗಂಗಾವತಿಯಲ್ಲಿರ್ತಕ್ಕಂಥ ಆಂಜನೇಯ ಕ್ಷೇತ್ರದಿಂದ ಬಂದಿರತಕ್ಕಂಥ ಆಂಜನೇಯನ ಜ್ಯೋತಿ, ಎಲ್ಲ ಮನೆಗಳ ದರ್ಶನ, ಮಂದಿರಗಳ ದರ್ಶನ, ದೇವಸ್ಥಾನಗಳ ದರ್ಶನ, ಗ್ರಾಮ ದರ್ಶನಗಳನ್ನು ಮಾಡಿಕೊಂಡು ಅದು ಈಶ್ವರ ಮಂಗಳದ ಮಹಾಲಿಂಗೇಶ್ವರ ಪಂಚಲಿಂಗೇಶ್ವರ ಕ್ಷೇತ್ರ ಸಾನ್ನಿಧ್ಯಕ್ಕೆ ಬರ್ತದೆ. ಆ ಸಾನ್ನಿಧ್ಯದಿಂದ ಮಧ್ಯಾಹ್ನ 3 ಗಂಟೆಗೆ ಅಲ್ಲಿಂದ ಹೊರಟು ಅದು ಹನುಮಗಿರಿಯನ್ನು ಪ್ರವೇಶ ಮಾಡ್ತದೆ. ಆ ಹನುಮಗಿರಿಯ ಒಳಗಡೆ ಬಂದು ಅಲ್ಲಿಂದ ಮೆರವಣಿಗೆಯಲ್ಲಿ ಬರ್ತದೆ. ಈಗ ಎಲ್ಲ ಕಡೆ ಮೆರವಣಿಗೆ ಆಗ್ತಾಯಿದೆ. ಇಲ್ಲಿ ಒಂದು ವಿಜೃಂಭಣೆಯ ಮೆರವಣಿಗೆಯನ್ನು ಈಶ್ವರ ಮಂಗಳದ ಗ್ರಾಮಸ್ಥರು ಮಾಡ್ತಾರೆ. ಆ ಗ್ರಾಮಸ್ಥರ ಮೆರವಣಿಗೆ ಅಲ್ಲಿಂದ ಬರ್ತದೆ. ಅಲ್ಲಿಂದ ಹನುಮಗಿರಿಗೆ ಪ್ರವೇಶ ಆಗ್ತದೆ. ಹನುಮಗಿರಿಯಲ್ಲಿರ್ತಕ್ಕಂತಹ ನಮ್ಮ ಭದ್ರದೀಪಕ್ಕೆ ಅದನ್ನು ಜೋಡಿಸ್ತೇವೆ. ಆನಂತರ ಅದು ನಿರಂತರವಾಗಿ ಇಲ್ಲಿರ್ತಕ್ಕಂಥ ಮಂದಿರದಲ್ಲಿ ಅದು ಉರಿತದೆ. ಈಗಾಗಲೇ ನಾವು ಅದಕ್ಕೆ ರಾಘವೇಶ್ವರ ಸ್ವಾಮಿಗಳನ್ನು ಕೇಳಿದ್ದೇವೆ. ರಾಘವೇಶ್ವರ ಸ್ವಾಮಿಗಳು ಬಂದು ಅದನ್ನು ಮಾಡ್ತಾರೆ ಅಂತ ಇರ್ತಾರೆ ಅವರು. ಆ ಸಂದರ್ಭದಲ್ಲಿ ಸಮಯ ನೋಡ್ಕೊಂಡು ನಾವು ಮಾಡ್ತೀವಿ. ಹೀಗಾಗಿ 9ನೇ ತಾರೀಕು ರಾಮಜ್ಯೋತಿಯ ಪ್ರವೇಶ ಈಶ್ವರ ಮಂಗಲಕ್ಕೆ. ಅದಕ್ಕಿಂತ ಮುಂಚೆ ನಾಳೆ ಬೆಳಿಗ್ಗೆ 9 ಗಂಟೆಗೆ ಇಲ್ಲಿ ಉಗ್ರಾಣ ಮುಹೂರ್ತ ಇದೆ. 10 ಗಂಟೆಗೆ ಈ ಉಗ್ರಾಣ ಮುಹೂರ್ತಕ್ಕೆ ಇಲ್ಲಿಯ ಗ್ರಾಮಸ್ಥರೆಲ್ಲ ಸೇರಿ ನಿಶ್ಚಯ ಮಾಡಿದ್ದಾರೆ, ಬೇರೆ ಊರಿಂದ ಬರುವುದಕ್ಕಿಂತ ಮುಂಚೆ ನಮ್ಮದು ಬರಬೇಕು. ಹಾಗಾಗಿ ಅದು ಕ್ರಮವೂ ಹಾಗೆ. ಗ್ರಾಮದ ಪಂಚಲಿಂಗೇಶ್ವರ ಸಾನ್ನಿಧ್ಯದಿಂದ ಹೊರೆ ಕಾಣಿಕೆಗಳು ಬರ್ತದೆ ಬೆಳಿಗ್ಗೆ 9 ಗಂಟೆಗೆ. ಅದು 10 ಗಂಟೆಗೆ ಇಲ್ಲಿ ಉಗ್ರಾಣ ಮುಹೂರ್ತ ಇರ್ತದೆ. ಇದು ಸುದ್ದಿಗೋಷ್ಠಿಯಲ್ಲಿ ಕ್ಷೇತ್ರದ ಆಡಳಿತ ಧರ್ಮದರ್ಶಿ ನನ್ಯ ಅಚ್ಯುತ ಮೂಡೆತ್ತಾಯ, ಸ್ವಾಗತ ಸಮಿತಿಯ ಅಧ್ಯಕ್ಷ ರವೀಶ್ ಪಡುಮಲೆ, ಬ್ರಹ್ಮಕಲಶೋತ್ಸವ ಸಮಿತಿಯ ಉಪಾಧ್ಯಕ್ಷರಾದ ಸಾಜಾ ರಾಧಾಕೃಷ್ಣ ಆಳ್ವ, ಮುರಳೀಕೃಷ್ಣ ಹಸನ್ ತಡ್ಕ, ಬೋಡಿಯಾರ್ ರಾಧಾಕೃಷ್ಣ ರೈ, ರವಿಕಿರಣ್ ಶೆಟ್ಟಿ ಬೆದ್ರಾಡಿ, ಶಶಿಕುಮಾರ್ ರೈ ಬಾಲ್ಯೊಟ್ಟು, ಶ್ರೀರಾಮ ಪಕ್ಕಳ, ಕರ್ನೂರು ಗುತ್ತು,
ಪ್ರಧಾನ ಕಾರ್ಯದರ್ಶಿಗಳಾದ ಆರ್ಸಿ ನಾರಾಯಣ ರೆಂಜಾ, ನಹುಷಾ ಪಳನೀರು ಹಾಜರಿದ್ದರು. ಪ್ರವೀಣ್, ವಿ4 ನ್ಯೂಸ್, ಪುತ್ತೂರು.